ಮಲೆ ಮಹದೇಶ್ವರ ಬೆಟ್ಟ ಇದು ಕೇವಲ ಧಾರ್ಮಿಕ ಕ್ಷೇತ್ರವಲ್ಲ, ಪ್ರಕೃತಿ, ಇತಿಹಾಸ, ರೋಚಕ ಕಥೆಗಳ ಸಂಗಮ. ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಹಸಿರಿನ ಮಡಿಲಲ್ಲಿ 7 ಮಲೆಗಳ ನಡುವೆ ನೆಲೆಸಿರುವ ಪುಣ್ಯ ಕ್ಷೇತ್ರವೇ ಮಲೆ ಮಹದೇಶ್ವರ ಬೆಟ್ಟ. ಕೇವಲ ಭಕ್ತರಿಗಷ್ಟೇ ಅಲ್ಲ, ಪ್ರಕೃತಿ ಪ್ರೇಮಿಗಳಿಗೂ ಕೂಡ ಇದು ಸಾಕ್ಷಾತ್ ಕೈಲಾಸ. ಮಲೆ ಮಹದೇಶ್ವರ ಬೆಟ್ಟವನ್ನ ಎಂಎಂ ಹಿಲ್ಸ್ ಅಂತಾನೂ ಕರೀತಾರೆ. ಇಲ್ಲಿ ನೆಲೆಸಿರುವ ಮಾದಪ್ಪ ಶಿವನ ಅವತಾರವೆಂದು ಭಕ್ತರು ನಂಬ್ತಾರೆ. ಕಾಡು ಜನರಿಗೆ ಸಂಸ್ಕಾರ ನೀಡಿ ದುಷ್ಟ ಶಕ್ತಿಗಳನ್ನು ಸಂಹರಿಸಿದ ಇತಿಹಾಸವಿದೆ. ಪಶ್ಚಿಮ ಘಟ್ಟಗಳು ಹಾಗೂ ಪೂರ್ವ ಘಟ್ಟಗಳು ಸಂಧಿಸುವ ಈ ಅದ್ಭುತವಾದ ನೈಸರ್ಗಿಕ ತಾಣದಲ್ಲಿ 7 ಬೆಟ್ಟಗಳಿವೆ. ಈ ಬೆಟ್ಟಗಳ ಮಧ್ಯೆ ಮಲೆ ಮಹದೇಶ್ವರ ಸ್ವಾಮಿ ದೇವಾಲಯವಿದೆ. ಎಂಎಂ ಹಿಲ್ಸ್ ಮೈಸೂರಿನಿಂದ 140 ಕಿಲೋಮೀಟರ್, ಬೆಂಗಳೂರಿನಿಂದ 210 ಕಿಲೋಮೀಟರ್ ಇದೆ. ಮಲೆ ಮಹದೇಶ್ವರ ಬೆಟ್ಟ ಎಷ್ಟು ಬ್ಯೂಟಿಫುಲ್ ಇದೆಯೋ ಆ ಬೆಟ್ಟದಲ್ಲಿ ಅಷ್ಟೇ ಡೇಂಜರ್ ತಿರುವುಗಳಿವೆ. ತಾಳಬೆಟ್ಟದ ತಪ್ಪಲಿನಿಂದ ದೇವಸ್ಥಾನಕ್ಕೆ ರೀಚ್ ಆಗಬೇಕು ಅಂದರೆ 70 ಕರ್ವ್ಗಳನ್ನು ದಾಟಬೇಕು. ಹೇರ್ ಪಿನ್ ಬೆಂಡ್ ಕರ್ವ್ಗಳು ಅಂದರೆ ತುಂಬ ಶಾರ್ಪ್ ಟರ್ನಿಂಗ್ ಕರ್ವ್ಗಳು 18ರಿಂದ 27 ಇವೆ. ಈ ತಿರುವುಗಳನ್ನು ದಾಟಬೇಕು ಅಂದರೆ ಬಸ್, ಕಾರ್, ಇತರೆ ವಾಹನ ಓಡಿಸೋರು ಫುಲ್ ಕಾನ್ಷಿಯಸ್ ಆಗಿರಬೇಕು. ಸ್ವಲ್ಪ ಯಾಮಾರಿದ್ರೂ ಪಾತಾಳ ಸೇರೋದು ಪಕ್ಕಾ ಆಗುತ್ತೆ. ಇದು ಫೇಮಸ್ ಟೆಂಪಲ್ ಆಗಿರೋದ್ರಿಂದ KSRTC ಬಸ್ ವ್ಯವಸ್ಥೆ ಕೂಡ ಇದೆ. ಇಂತಹ ಶಾರ್ಪ್ ಕರ್ವ್ನಲ್ಲಿ ನಮ್ಮ KSRTC ಡ್ರೈವರ್ ನಿತ್ಯ ಬಸ್ ಓಡಿಸ್ತಾರೆ. ಅವರ ಧೈರ್ಯವನ್ನ ಮೆಚ್ಚಲೇಬೇಕು ಬಿಡಿ. ಆದರೂ ಒಮ್ಮೊಮ್ಮೆ ಡ್ರೈವರ್ ಸ್ವಲ್ಪ ಕೇರ್ಲೆಸ್ ಮಾಡಿದರೆ ಆಕ್ಸಿಡೆಂಟ್ಗಳಾಗೋಗುತ್ತೆ. ಮೊನ್ನೆ ತಾಳಬೆಟ್ಟದ ಬಳಿ KSRTC ಬಸ್ ಪಲ್ಟಿಯಾಗಿ 30 ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿದ್ದು ಅವರೆಲ್ಲ ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನು ಮಳೆಗಾಲ ಬಂದರೆ ಸಾಕು, ಗುಡ್ಡವೇ ಕುಸಿದು ಬಿಡುತ್ತೆ. ಅಂತಹ ಟೈಮ್ನಲ್ಲಿ ರೋಡ್ ಕ್ಲೋಸ್, ದೇವಸ್ಥಾನಕ್ಕೆ ಸಂಚಾರ ವ್ಯವಸ್ಥೆ ಬಂದ್. ಈ ಎಂಎಂ ಹಿಲ್ಸ್ ಇದು ಸುಮಾರು 2,23,922 ಎಕರೆ ಇದೆ. ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು 3,000 ಅಡಿ ಎತ್ತರ ಇದೆ. ಇದು ಒಂದೇ ಕಾಡಲ್ಲ, 7 ಬೆಟ್ಟಗಳ ಸಾಲುಗಳಿವೆ. ಸುತ್ತ ದಟ್ಟವಾದ ಕಾಡಿದೆ. ಮಲೆ ಮಹದೇಶ್ವರ ಬೆಟ್ಟವನ್ನ ನೀವು ತಾಳಬೆಟ್ಟದಿಂದ ಹತ್ತೋಕೆ ಶುರು ಮಾಡಿದ್ರೆ ದಾರಿ ಮಧ್ಯೆ ವನ್ಯ ಜೀವಿಗಳು ಕಾಣಿಸ್ತವೆ. ಕಾಡುಗಳ ವೀರಪ್ಪನ್ ಇದ್ದುದು ಕೂಡ ಇದೇ ಕಾಡಲ್ಲಿ. ಇದನ್ನ 2013ರಲ್ಲಿ ಅಧಿಕೃತವಾಗಿ ವನ್ಯಜೀವಿ ಅಭಯಾರಣ್ಯ ಅಂತ ಘೋಷಿಸಲಾಯಿತು. ಇನ್ನು ಮೈಸೂರು ಅರಸರಿಗೂ ಮಲೆ ಮಹದೇಶ್ವರ ಬೆಟ್ಟಕ್ಕೂ ಅತ್ಯಂತ ಅವಿನಾಭಾವ ಸಂಬಂಧವಿದೆ. ಮೈಸೂರು ಒಡೆಯರು ಮಲೆ ಮಹದೇಶ್ವರ ಸ್ವಾಮಿಯನ್ನ ತಮ್ಮ ಕುಲದೈವದಂತೆ ಆರಾಧಿಸುತ್ತಾ ಬಂದಿದ್ದಾರೆ. ರಾಜ ಮನೆತನದ ಅನೇಕ ಕಾರ್ಯಕ್ರಮಗಳು ಮತ್ತು ಶುಭ ಕಾರ್ಯಗಳ ಸಂದರ್ಭದಲ್ಲಿ ಮಾದಪ್ಪನಿಗೆ ವಿಶೇಷ ಪೂಜೆ ಸಲ್ಲಿಸುವ ಸಂಪ್ರದಾಯ ಇಂದಿಗೂ ಇದೆ. ಮಲೆ ಮಹದೇಶ್ವರ ಬೆಟ್ಟದ ದೇವಾಲಯದ ಮೂಲ ಸ್ವರೂಪ ಮತ್ತು ಅದರ ಅಭಿವೃದ್ಧಿಯಲ್ಲಿ ಮೈಸೂರು ಅರಸರ ಪಾತ್ರ ದೊಡ್ಡದಿದೆ. ಮಾದಪ್ಪನಿಗೆ ಅಲಂಕರಿಸುವ ಅನೇಕ ಅಮೂಲ್ಯವಾದ ಚಿನ್ನದ ಆಭರಣಗಳು ಮೈಸೂರು ಮಹಾರಾಜರು ನೀಡಿದ ಕಾಣಿಕೆಗಳು. ಮೈಸೂರು ದಸರಾ ಸಂದರ್ಭದಲ್ಲಿ ನಡೆಯುವ ಖಾಸಗಿ ದರ್ಬಾರ್ ಮತ್ತು ಪೂಜೆಗಳಲ್ಲಿ ಮಲೆ ಮಹದೇಶ್ವರನ ಆಶೀರ್ವಾದ ಪಡೆಯುವ ಪದ್ಧತಿ ಇಂದಿಗೂ ಇದೆ. ಸೊ ಇಷ್ಟೆಲ್ಲ ವಿಶೇಷತೆ ಇರುವ ಮಲೆ ಮಹದೇಶ್ವರ ಬೆಟ್ಟಕ್ಕೆ ನೀವೇನಾದರೂ ಹೋಗಿದ್ದೀರಾ? ಹೋದಾಗ ನಿಮ್ಮ ಅನುಭವ ಹೇಗಿತ್ತು ಕಮೆಂಟ್ ಮಾಡಿ. ಮಾಹಿತಿ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.